ಸಾಂಬಾರು ನಾವೆಲ್ಲ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ. ಡೈಲಿ ಸಾಂಬಾರು ಬೇಕೇ ಬೇಕು, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ. ಹಾಗಾಗಿ ಇವತ್ತು ನಾನು ಒಂದು ಬೇಳೆ ಮತ್ತು ತರಕಾರಿಗಳನ್ನು ಬಳಸಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ವಿಶೇಷವಾಗಿ ಹಲಸಿನ ಬೀಜನ ಹಾಕಿದ್ದೀನಿ, ಜಾಕ್ ಫ್ರೂಟ್ ಸೀಡ್ ಅದನ್ನು ಸಹ ಹಾಕಿದ್ದೀನಿ ಸಾಂಬಾರಲ್ಲಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಡೆಲಿಷಿಯಸ್ ಆಗಿ ಆಗುತ್ತೆ ಸಾಂಬಾರು. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಬನ್ನಿ ಈ ಸಿಂಪಲ್ಲಾಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಒಂದು 20 ಹಲಸಿನ ಬೀಜ ಇದೆ. ಇದ್ರದ್ದು ಸಿಪ್ಪೆನ ತೆಕ್ಕೋಬೇಕು. ನೀವು ಗುಂಟ್ಕಲ್ಲು ಅಥವಾ ಕುಟಾಣಿದು ಕಲ್ಲೇನಾದರೂ ಇದ್ದರೆ ಅದರಲ್ಲಿ ಸುಲಭವಾಗಿ ತೆಕ್ಕೊಳ್ಬೋದು. ಇಲ್ಲಾಂದರೆ ಹಾಗೆ ಚಾಕುನಲ್ಲಿ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಕುಟಾಣಿದು ಸ್ಟಿಕ್ ಇದ್ದರೆ ನೀವು ಅದನ್ನು ಒಂದೇ ಸಲ ಈ ಥರ ಜಜ್ಕೊಂಡ್ರೆ ಸಿಪ್ಪೆ ಸುಲಭವಾಗಿ ಬಿಡಿಸ್ಕೊಂಡು ಬರುತ್ತೆ. ಹಾಗೆ ಹಲಸಿನ ಬೀಜ ಕೂಡ 2 ಹೋಳಾಗುತ್ತೆ, ಆವಾಗ ಚೆನ್ನಾಗಿ ಬೇಯುತ್ತೆ ಸಾಂಬಾರಿನಲ್ಲಿ. ನೋಡಿ, ಈ ರೀತಿ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು. ನಾವು ಹಲಸಿನ ಹಣ್ಣು ತಿಂದಮೇಲೆ ಬೀಜನೆಲ್ಲ ಎಸ್ದು ಬಿಡ್ತೀವಿ. ಆದರೆ ಹಲಸಿನ ಬೀಜದಲ್ಲಿ ತುಂಬ ಪ್ರೋಟೀನ್ ಇದೆ ಮತ್ತು ಅನೇಕ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ. ಹಾಗಾಗಿ ಎಸಿಬೇಡಿ. ಈ ರೀತಿ ಸಾಂಬಾರಲ್ಲಿ ಇನ್ನು ಪಲ್ಯ ಎಲ್ಲ ಮಾಡ್ತಾರೆ, ಆ ರೀತಿ ಬಳಸ್ಕೋಬೋದು. ನಾನಿಲ್ಲಿ ಕುಕ್ಕರ್ಗೆ ಸುಮಾರು ಒಂದು ಅರ್ಧ ಕಪ್ಗಿಂತ ಜಾಸ್ತಿ ಬೇಳೆನ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ. ನಾನಿಲ್ಲಿ ತರಕಾರಿನೆಲ್ಲ ದಪ್ಪದಾಗಿ ಹೆಚ್ಚಿಕೊಡ್ತಾಯಿದ್ದೀನಿ. ಇಲ್ಲಿ ಹೀರೆಕಾಯಿ, ನಾನು ಬೀನ್ಸು, ಕ್ಯಾರೆಟು ಹಾಗೆ ಹಲಸಿನ ಬೀಜನ ಇವತ್ತು ಸಾಂಬಾರಿನಲ್ಲಿ ಬಳಸ್ತಾ ಇದ್ದೀನಿ. ತರಕಾರಿಗಳೆಲ್ಲ ದಪ್ಪದಾಗೆ ಹೆಚ್ಕೊಳ್ಳಿ, ಸಾಂಬಾರಿನಲ್ಲಿ ಚೆನ್ನಾಗಾಗತ್ತೆ. ತುಂಬ ಸಣ್ಣದಾಗಿ ಹೆಚ್ಕೊಂಡ್ರೆ ಬೆಂದಾಗ ಯಾವುದೂ ಸಿಗೋದೇ ಇಲ್ಲ. ಈ ರೀತಿ ತರಕಾರಿಗಳನ್ನೆಲ್ಲ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಅದು ಇಡ್ಲಿಗೆ, ಅನ್ನಕ್ಕೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿ, ಕ್ಯಾರೆಟು ಸಹ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ತರಕಾರಿಗಳನ್ನೆಲ್ಲ ಸಾಂಬಾರಲ್ಲಿ ಹಾಕೋದ್ರಿಂದ ಅದರದ್ದು ಸಾಂಬಾರ್ದು ಪೌಷ್ಟಿಕತೆಯೂ ಕೂಡ ಹೆಚ್ಚುತ್ತೆ. ಈರುಳ್ಳಿ ಸಹ ನಾನಿಲ್ಲಿ 1 ಈರುಳ್ಳಿನ ಬೇಯೋವಾಗೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಈಗ ತೊಳೆದಿಟ್ಕೊಂಡಿರೋ ತೊಗರಿಬೇಳೆಗೆ ಎಲ್ಲ ನಾವು ತರಕಾರಿಗಳನ್ನು ಹಾಕೋಣ. ಹಾಗೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ದು ನಾಟಿ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಲಸಿನ ಬೀಜನ ನಾನು ನೀರಲ್ಲಿ ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ಳೋಣ. ಈ ಹಲಸಿನ ಬೀಜ ಸಾಂಬಾರಿನಲ್ಲಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೆಂದಮೇಲೆ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು ಸಹ ನಿಮ್ಮ ಮನೆಯಲ್ಲಿ ಹಲಸಿನ ಬೀಜ ಇದ್ದಾಗ. ನಾನು ಇದಕ್ಕೆ ಸುಮಾರು 2 ಗ್ಲಾಸಷ್ಟು ನೀರು ಹಾಕಿ, ನೋಡಿ, ಮುಳುಗೋಷ್ಟು ನೀರಿದ್ರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಅರಿಶಿನ ಹಾಗೂ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇದರಿಂದ ಬಣ್ಣನೂ ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ ಎಲ್ಲನೂ. 3 ವಿಸಿಲ್ ಬಂದಾದಮೇಲೆ, ತಣ್ಣಗಾದಮೇಲೆ ಹೇಗೆ ಬೆಂದಿದೆ ನೋಡೋಣ. ನೋಡಿ, ಹಲಸಿನ ಬೀಜ ಚೆಕ್ ಮಾಡಿದ್ರೆ ಸಾಕಾಗುತ್ತೆ ಬೆಂದಿದೆಯಾ ಅಂತ. ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ನಾನು ಟೊಮ್ಯಾಟೊನೆಲ್ಲ ತೆಗೆದು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಈಗ ಮಿಕ್ಸಿನಲ್ಲಿ ನಾನೊಂದು 1/4 ಭಾಗ ತೆಂಗಿನಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಬೆಂದಿರೋವಂಥ ಟೊಮ್ಯಾಟೊನೂ ಸಹ ಹಾಕ್ಕೊಳ್ಳೋಣ. ಹಾಗೆ ಒಂದು 6-7 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಹಾಗೆ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ತುಂಬ ಖಾರ ಸ್ಟ್ರಾಂಗ್ ಆಗಿದೆ, ಹಾಗಾಗಿ ನಾನು ಮತ್ತೆ ಖಾರದ ಪುಡಿ ಎಲ್ಲ ಹಾಕಲ್ಲ. ನೀವು MTR ಸಾಂಬಾರು ಪುಡಿ ಎಲ್ಲ ಬಳಸ್ತಾ ಇದ್ದರೆ 1 ಚಮಚ ಖಾರದ ಪುಡಿನೂ ಸಹ ಸೇರಿಸ್ಕೊಳ್ಳಿ. ಈ ಕಡೆ ತರಕಾರಿ ಮತ್ತು ಬೇಳೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ 1 ದೊಡ್ಡ ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲನ ಹಾಕ್ಕೊಂಡ್ರೆ ಸಾಂಬಾರ್ದು ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ, ಉಪ್ಪು, ಹುಳಿ, ಖಾರ ಎಲ್ಲನೂ. ಹಾಗಾಗಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ.
ಈಗ ನಾನು ರುಬ್ಬಿಟ್ಟಿರೋ ಅಂಥ ಮಸಾಲನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಸುಮಾರು 1-1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ ಸಾಂಬಾರಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತಷ್ಟು ನೀರು ಬೇಕು ಅನಿಸಿದ್ರೆ ಮತ್ತಷ್ಟು ಹಾಕೋಣ. ನಾನು ಇನ್ನೂ 1 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ನಾನು ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸಿ ಕುದಿಲಿಕ್ಕೆ ಬಿಡ್ತೀನಿ. ಹಾಗೆ ಈ ಕಡೆ ಒಂದು ಒಗ್ಗರಣೆನ, ಇದು ಕುದಿಯೋ ಅಷ್ಟರಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಪ್ಪದಲ್ಲಿ ಹಾಕ್ತಾಯಿದ್ದೀನಿ ಒಗ್ಗರಣೆ, ನೀವು ಎಣ್ಣೆ ಸಹ ಹಾಕ್ಕೋಬೋದು. ನಾನು ಸುಮಾರು ಒಂದು 2-3 ಚಮಚದಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೀನಿ. ಈ ರೀತಿ ಸಾಂಬಾರು ಮನೆಯಲ್ಲಿ ಮಾಡಿಕೊಂಡಾಗ ತುಂಬಾ ಟೇಸ್ಟಿಯಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಹಲಸಿನ ಬೀಜ ಹಾಕಿ ಸಾಂಬಾರು ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಲಸಿನ ಬೀಜ ಇಲ್ಲ ಅಂದರೆ ನಾರ್ಮಲಾಗೂ ಸಾಂಬಾರು ತುಂಬ ಟೇಸ್ಟಿಯಾಗಿಯೇ ಇರುತ್ತೆ. ಹಲಸಿನ ಬೀಜದ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿ ಅಂತ ಅನಿಸುತ್ತೆ ಅಂತ. ಈಗ ಒಗ್ಗರಣೆ ಎಲ್ಲ ರೆಡಿ ಆಯಿತು. ನಾನು ಕರಿಬೇವಿನ ಸೊಪ್ಪು ಹಾಗೂ ಒಂದೇ ಒಂದು ಒಣಮೆಣಸಿನ್ಕಾಯಿನೂ ಸಹ ಸೇರಿಸಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಹಂತದಲ್ಲಿ ಉಪ್ಪು ರುಚಿ ಎಲ್ಲ ನೋಡಿಕೊಂಡು ಉಪ್ಪು ಬೇಕಂದರೆ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗೆ ಸಾಂಬಾರು ಕುದಿ ಬಂದಿದೆ. ಈಗ ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಿಮಗೆ ಬೇಳೆ ಮತ್ತು ತರಕಾರಿ ಸಾಂಬಾರು ತಿನ್ನೋದಕ್ಕೆ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗೆ, ಬಣ್ಣನೂ ತುಂಬ ಚೆನ್ನಾಗಾಗಿದೆ. ಸಾಂಬಾರ್ದು ಟೆಕ್ಸ್ಚರು ಕೂಡ, ಥಿಕ್ನೆಸ್ ಕೂಡ ತುಂಬ ಕರೆಕ್ಟಾಗಿದೆ. ಇದೇ ರೀತಿ ಮತ್ತಷ್ಟು ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ನಲ್ಲಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಧನ್ಯವಾದಗಳು. ಟೇಕ್ ಕೇರ್.